ಲೋಕಸಭಾ ಎಲೆಕ್ಷನ್ ಹತ್ರ ಬರ್ತಾ ಇದೆ. ಆದ್ರೆ ಈ ನಿಟ್ಟಿನಲ್ಲಿ ಬಿಹಾರದಲ್ಲಿ ದೊಡ್ಡ ಮಟ್ಟದ ರಾಜಕೀಯ ಕ್ರಾಂತಿ ಸೃಷ್ಟಿ ಆಗ್ತಾ ಇರುವಂತದ್ದು. ಈಗ ಚಿರಾಗ್ ಪಾಸ್ವಾನ್ ಅವರು ಅಮಿತ್ ಶಾ ಹಾಗೆ ಜೆಪಿ ನಡ್ಡಾ ಅವರನ್ನ ಭೇಟಿಯಾಗಿ ಮಹತ್ವದ ಮಾತುಕತೆಯನ್ನ ನಡೆಸಿದ್ದಾರೆ. ಬಿಹಾರದಲ್ಲಿ ರಾಜಕೀಯ ಕ್ಷಿಪ್ರ ಕ್ರಾಂತಿ ಹಿನ್ನೆಲೆಯಲ್ಲಿ ಅಮಿತ್ ಶಾ ಜೆಪಿ ನಡ್ಡಾ ಭೇಟಿಯಾಗಿದ್ದಾರೆ. ಚಿರಾಗ್ ಪಾಸ್ವಾನ್ ಅವರು ಎಲ್ಜೆಪಿ ನಾಯಕ ಚಿರಾಗ್ ಪಾಸ್ವಾನ್ ಇಂದ ಮಹತ್ವದ ಮಾತುಕತೆ ಕೂಡ ನಡೆದಿರುವಂತದ್ದು. ಜೆಡಿಯು ಮೈತ್ರಿಗೆ ಈ ಹಿಂದೆ ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ರು ಚಿರಾಗ್ ಅವರು. ಜೆಡಿಯು ಹಾಗೆ ಬಿಜೆಪಿ ಮೈತ್ರಿಗೆ ವಿರೋಧಿಸುತ್ತಿದ್ದಾರೆ ಹಾಗಾದ್ರೆ ಪಾಸ್ವಾನ್ ಪುತ್ರ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದ್ ಕಡೆ ಬಿಹಾರದಲ್ಲಿ ದೊಡ್ಡ ಮಟ್ಟದ ರಾಜಕೀಯ ಕ್ರಾಂತಿಗೆ ಸಾಕ್ಷಿ ಆಗ್ತಾ ಇರುವಂತದ್ದು. ಬಟ್ ಆದ್ರೆ ಚಿರಾಗ್ ಪಾಸ್ವಾನ್ ಅವರು ಬಿಜೆಪಿಯ ಜೆಪಿ ನಡ್ಡಾ ಹಾಗೆ ಅಮಿತ್ ಶಾ ಅವರನ್ನ ಮಾತನಾಡ್ತಿದ್ದಾರೆ. ಈ ಮಹತ್ವದ ಮಾತುಕತೆಯಲ್ಲಿ ಏನೆಲ್ಲ ಇರ್ಬೋದು, ಯಾಕಂತ ಹೇಳಿದ್ರೆ ನಿತೀಶ್ ಕುಮಾರ್ ಅವರು ಬಿಜೆಪಿಗೆ ಬರೋಕೆ ಇಷ್ಟ ಇಲ್ಲ. ಆ ನಿಟ್ಟಿನಲ್ಲಿ ಲೆಕ್ಕಾಚಾರಗಳನ್ನ ಇಟ್ಕೊಂಡು, ರಾಜಕೀಯ ಲೆಕ್ಕಾಚಾರಗಳನ್ನ ಇಟ್ಕೊಂಡು ಇದರಲ್ಲಿ ಮಾತುಕತೆಗಳನ್ನ ನಡೆಸ್ತಾ ಇದ್ದಾರೆ. ಎಲ್ಲ ಕಡೆಗಳಲ್ಲೂ ಕೂಡ ಆಲ್ಮೋಸ್ಟ್ ಹೆಚ್ಚಿನ ರಾಜ್ಯಗಳಲ್ಲಿ ಇಂಡಿಯಾ ಒಕ್ಕೂಟದಲ್ಲಿ ಬಿರುಕು ಮೂಡಿದ್ರೆ ಉತ್ತರ ಪ್ರದೇಶದಲ್ಲಿ ಮಾತ್ರ SP ಮತ್ತೆ ಕಾಂಗ್ರೆಸ್ ಒಪ್ಪಂದದ ಮೂಲಕ, ಅಂದ್ರೆ ಈ ಮೈತ್ರಿ ಲೆಕ್ಕಾಚಾರದ ಮೂಲಕ ಸೀಟ್ ಹಂಚಿಕೆಯ ಕಸರತ್ತು ಮಾಡ್ತಾ ಇದೆ. ಈ ಕುರಿತಾಗಿ ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ದೆಹಲಿಯ ರಿಪೋರ್ಟರ್ ನಟೇಶ್ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ನಟೇಶ್, ಉತ್ತರ ಪ್ರದೇಶದಲ್ಲಿ ಇಂಡಿ ಒಕ್ಕೂಟದ ಸೀಟು ಹಂಚಿಕೆಯ ಲೆಕ್ಕಾಚಾರ ಹೇಗಿದೆ ನಟೇಶ್? ಎಸ್, ನಿಜಕ್ಕೂ ಕಾಂಗ್ರೆಸ್ಗೆ ಒಂದು ರೀತಿ ನಿಟ್ಟುಸಿರು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಸದ್ಯದ ಕಳೆದ 2-3 ದಿನಗಳ ಬೆಳವಣಿಗೆಯಲ್ಲಿ ನಾವು ನೋಡೋದಾದ್ರೆ ವೆಸ್ಟ್ ಬೆಂಗಾಲ್ ಹಾಗೂ ಬಿಹಾರದ ಏನು ಒಂದು ರಾಜಕೀಯ ಬದಲಾವಣೆ ಇತ್ತು, ಇದರಿಂದ ಮಹಾಗಠಬಂಧನಕ್ಕೆ ಅದರಲ್ಲೂ ಮುಖ್ಯವಾಗಿ ಕಾಂಗ್ರೆಸ್ಗೆ ಇದು ದೊಡ್ಡ ಹೊಡೆತ ಅಂತ ಹೇಳಿ ಭಾವಿಸಲಾಗ್ತಿತ್ತು. ಆದ್ರೆ ಇದೀಗ ಸಮಾಜವಾದಿ ಪಾರ್ಟಿಯ ಮುಖ್ಯಸ್ಥ ಅಖಿಲೇಶ್ ಯಾದವ್ ಅವರ ಟ್ವೀಟ್ ಕಾಂಗ್ರೆಸ್ಗೆ ಹಾಗೂ ರಾಹುಲ್ ಗಾಂಧಿ ಅವರಿಗೆ ಒಂದು ರೀತಿ ನೆಮ್ಮದಿಯನ್ನ ಕೊಟ್ಟಿದೆ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ತಮ್ಮ ಮೈತ್ರಿ ಏನಿತ್ತು ಕಾಂಗ್ರೆಸ್ ಜೊತೆ ತಮ್ಮ ಮೈತ್ರಿ ಬಹುಶಃ ನೆಟ್ವರ್ಕ್ ಕಟ್ ಆಗಿದೆ. ಮತ್ತೆ ನಮ್ಮ ದೆಹಲಿ ರಿಪೋರ್ಟರ್ನ ಸಂಪರ್ಕ ಮಾಡೋಣ. ಥ್ಯಾಂಕ್ ಯು ನಟೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇಂಡಿ ಒಕ್ಕೂಟಕ್ಕೆ ನೀತಿ, ನಿಯಮ, ನಿಯತ್ತು, ನಿಷ್ಠೆ ಯಾವುದೂ ಇಲ್ಲ. ಕೇವಲ ಫೋಟೋಶೂಟ್ಗೆ ಮಾತ್ರ ಇಂಡಿಯಾ ಒಕ್ಕೂಟ ಸೀಮಿತವಾಗಿದೆ ಅಂತೇಳಿ ಹೇಳಿದ್ದು ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿ ಅವರು ಬೆಂಗಳೂರಿನಲ್ಲಿ ಹೇಳಿದ್ದಾರೆ. ಇಂಡಿಯಾ ಒಕ್ಕೂಟಕ್ಕೆ ನೀತಿ, ನಿಯಮ, ನಿಯತ್ತು, ನಿಷ್ಠೆ ಯಾವುದೂ ಇಲ್ಲ ಅಂತೇಳಿ ಕಿಡಿಕಾರಿದ್ದಾರೆ. ಇಂಡಿಯಾ ಒಕ್ಕೂಟದ ಬಗ್ಗೆ ಕಿಡಿಕಾರಿದ್ದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಬೆಂಗಳೂರಿನಲ್ಲಿ ಅದೊಂದು ಅಸಹಜ, ಅಸ್ವಾಭಾವಿಕ ಒಪ್ಪಂದ ಅಷ್ಟೇ. ಹೀಗಾಗಿ ಇಂಡಿಯಾ ಒಕ್ಕೂಟ ಸಾಯ್ತಿದೆ ಅಂತೇಳಿ ಜೋಶಿ ಹೇಳಿದ್ದಾರೆ. ರಚನೆ ಮಾಡಿ ಇಂಡಿಯಾ ಒಕ್ಕೂಟ ಒಂದು ಫೋಟೋ ಶೂಟ್ ಆಗಿತ್ತು. ಯಾವುದೇ ಒಂದು ಒಕ್ಕೂಟ ರಚನೆ ಮಾಡ್ಲಿಕ್ಕೆ, ಪಾರ್ಟಿ ಮಾಡ್ಲಿಕ್ಕೆ ಸೋಲಿಸುವುದು ಅಥವಾ ಇನ್ನೊಂದು ಪಾರ್ಟಿಯನ್ನು ಸೋಲಿಸ್ಲಿಕ್ಕೆ ನಾವು ಒಕ್ಕೂಟ ಮಾಡ್ತೀವಿ ಅಂತ ಅನ್ನೋದು ನೆಗೆಟಿವ್ ಅಪ್ರೋಚ್. ಮತ್ತು ಯಾರಿಗೂ ನೇತೃತ್ವ ಇಲ್ಲ, ನೀತಿ ಇಲ್ಲ ಮತ್ತು ನಿಯತ್ತಿಲ್ಲ. ನಿಯತ್ತು, ನೇತೃತ್ವ, ನೀತಿ ಮೂರೂ ಇಲ್ಲಾರದಂತಹ ಒಂದು ಒಕ್ಕೂಟ ಮತ್ತು ಒಬ್ರಿಗೊಬ್ರಿಗೆ ಏನು ಸಂಬಂಧ ಇಲ್ಲ. ಈ DMK ಇಂಡಿ ಕೂಟದಲ್ಲಿ ಇದೆ. DMK ಇಂಡಿ ಕೂಟದಲ್ಲಿ ಅವರಿಗೆ SP ಅವರಾಗಲಿ, BSP ಸಮಾಜವಾದಿ ಪಾರ್ಟಿಯವರಾಗಲಿ ಅಥವಾ RJD ಅವ್ರ ಸಪೋರ್ಟ್ ಕೊಡೋದು ಏನು ಅರ್ಥವೂ ಇಲ್ಲ. ಅದಕ್ಕೆ ಇಟ್ ವಾಸ್ ಎ ಮೀನಿಂಗ್ಲೆಸ್ ಎಕ್ಸರ್ಸೈಸ್. ಅದು ಇಟ್ ವಾಸ್ ದಟ್ ಅಲೈನ್ಸ್ ಇಟ್ ಸೆಲ್ಫ್. ಅದೊಂದು ನಿಸರ್ಗಕ್ಕೆ, ಸೃಷ್ಟಿಗೆ ವಿರೋಧವಾಗಿತ್ತು. ಇದು ಅನ್ಯಾಚುರಲ್ ಅಂಡ್ ಇಂಡಿ ಒಕ್ಕೂಟದಿಂದ ಜೆಡಿಯು ಹೊರ ಹೋಗುವ ಬಗ್ಗೆ ನನಗೆ ಮಾಹಿತಿ ಇಲ್ಲ. ನಾನು ಕೂಡ ಪತ್ರವನ್ನು ಬರ್ತಿದ್ದೆ, ಆದ್ರೆ ಅವರ ಮನಸ್ಸಿನಲ್ಲಿ ಏನಿದೆ ಅದು ನನಗೆ ಗೊತ್ತಿಲ್ಲ. ಇದು ಕಲಬುರಗಿಯಲ್ಲಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿರುವಂತದ್ದು. ಇಂಡಿ ಒಕ್ಕೂಟದ ಬಗ್ಗೆ ಈಗಾಗಲೇ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಒಬ್ಬೊಬ್ಬರೇ ಹೊರಗಡೆ ಹೋಗ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರು ಹೊರಗೆ ಹೋಗಿರುವಂತದ್ದು. ಆ ಬಗ್ಗೆ ನನಗೆ ಮಾಹಿತಿ ಇಲ್ಲ. ನಾನು ಕೂಡ ಪತ್ರವನ್ನ ಬರೆದಿದ್ದೆ. ಅವ್ರ ಮನಸ್ಸಲ್ಲಿ ಏನಿದೆಯೋ ನನಗೆ ಗೊತ್ತಿಲ್ಲ. ಕಲಬುರಗಿಯಲ್ಲಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ್
ಖರ್ಗೆ ಅವರು ಹೇಳಿರುವಂಥದ್ದು, ಊಹಾಪೋಹಗಳ ಬಗ್ಗೆ ನಾನು ಮಾತನಾಡಲ್ಲ. ನಾನೇನಿದ್ರು ಒಂದು ಕಡೆ ಇದ್ರೆ ಒಳ್ಳೆಯ ಫೈಟ್ ಅನ್ನು ಕೊಟ್ಟು ಯಶಸ್ವಿ ಆಗ್ತಿತ್ತು. ಆದರೆ ನಿತೀಶ್ ಕುಮಾರ್ ಬಿಜೆಪಿ ಮೈತ್ರಿಗೆ ಖರ್ಗೆ ಅವರು ಕಿಡಿಕಾರ್ತಿದ್ದಾರೆ. ಹೊರಗೆ ಹೋಗ್ತಾ ಇದ್ದಾರ. ಇನ್ನೂ ಅದರ ಬಗ್ಗೆ ನನಗೇನು ಮಾಹಿತಿ ಬಂದಿಲ್ಲ. ನಾನು ಅವ್ರಿಗೆ ಪತ್ರ ಕೂಡ ಬರೆದಿದ್ದೇನೆ, ಮಾತಾಡ್ತಕ್ಕಂಥ ಪ್ರಯತ್ನ ಕೂಡ ಮಾಡಿದ್ದೇನೆ. ಆದರೆ ಈಗ ಇನ್ನೂ ಅವರ ಮನಸ್ಸಿನಲ್ಲಿ ಏನಿದೆ ನನಗೆ ಸ್ಪಷ್ಟವಾಗಿ ಗೊತ್ತಾಗಿಲ್ಲ. ನಾನು ನಾಳೆ ಡೆಹ್ರಾಡೂನ್ಗೆ ಹೋಗಿ ಡೆಹ್ರಾಡೂನಿಂದ ದಿಲ್ಲಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಹೋದ ಮೇಲೆ ನಾವು ಪೂರ್ತಿ ಅದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡು ನಿಮಗೆ ಹೇಳಿದ್ರೆ ಚೆನ್ನಾಗಿರ್ತದೆ, ಇಲ್ಲಂದ್ರೆ ಗೊಂದಲ ಸೃಷ್ಟಿ ಆಗ್ತದೆ. ಅದಕ್ಕಾಗಿ ನಾನು ಅಲ್ಲಿ ಹೋಗಿ ಆ ಮಾಹಿತಿಯನ್ನು ತಗೊಳ್ತೀನಿ. ಮತ್ತು ಏನು ಆಗ್ತದೆ ನೋಡೋಣ. ಅದೇ ನಾ ಹೇಳ್ದೆ, ನಮಗೆ ಆ ಮಾಹಿತಿ ಇದೆ. ಈಗ ಅಲ್ಲಿಂದ ಅವರು ಏನು ಗವರ್ನರ್ ಹತ್ರ ಹೋಗಿದ್ದಾರೋ ಅಥವಾ ಹೋಗ್ತಾ ಇದ್ದಾರೋ ಅಥವಾ ಬೇರೆ ನಮಗೇನು ತಿಳಿಸಿಲ್ಲಲ್ಲ. ನಾವು ಇಂಡಿಯಾ ಪಾರ್ಟಿಗೆ ಏನಾರ ಇದ್ರ ಮಾಹಿತಿ ಇತ್ತಂದರೆ ನಾನು ಅಥೆಂಟಿಕ್ವಾಗಿ ಹೇಳ್ಬೋದು. ಇಲ್ಲದ್ರೆ ಇದು ಊಹಾಪೋಹದಲ್ಲಿ ಇನ್ನೂ ಬೇರೆ ಬೇರೆ ವಿಚಾರಗಳು ಬರ್ತದೆ. ಯಾವ ಉದ್ದೇಶದಿಂದ ಇಂಡಿಯಾ ಅಲಯನ್ಸ್ ನಾವು ಮಾಡಿದ್ದೇವೆ, ಆ ಇಂಡಿಯಾ ಅಲಯನ್ಸನ್ನು ಯಶಸ್ವಿಯಾಗಿ ನಡೆಯೋಕ್ಕೆ ಇದು ಸಾಧ್ಯತೆ. ಮತ್ತು ಇನ್ನೂ ನಾವು ಅಪೇಕ್ಷೆ ಮಾಡ್ತಾ ಇದ್ದೇವೆ, ಯಾರು ಈ ದೇಶದ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಉಳಿಸ್ಬೇಕು ಅಂತ ಹೇಳಿ ಇಚ್ಛೆ ಇದೆ, ಅವರು ಡೆಫಿನೆಟ್ಲಿ ಆತುರದ ಯಾವುದೇ ಹೆಜ್ಜೆ ಇಡೋದಿಲ್ಲ ಅಂತಕ್ಕಂಥದ್ದು ನನ್ನ ಒಂದು ಅನಿಸಿಕೆ. ನಾವು ಸರ್ವ ಪ್ರಯತ್ನ. ರಾಜಣ್ಣ ಅವರು ನಿಗಮ ಮಂಡಳಿ ವಿಚಾರವಾಗಿ ಮತ್ತೆ ಮುಂದಿನ ಲೋಕಸಭಾ ಚುನಾವಣೆಯ ಒಂದಿಷ್ಟು ಲೆಕ್ಕಾಚಾರದ ವಿಚಾರವಾಗಿ ಆಡಿರುವಂಥ ಮಾತು ಹೈಕಮಾಂಡ್ ಗುಲಾಮರಲ್ಲ ಅಂಥೇಳಿ ಹೇಳಿರುವಂಥ ಮಾತು. ಇದಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಈಗ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ರಾಜಣ್ಣನವರು, ಹಿರಿಯ ನಾಯಕರು, ಸಹಕಾರ ಸಚಿವರವರು ನಾವೇನು ಹೈಕಮಾಂಡ್ ಗುಲಾಮ್ರ ಅಂತೇಳಿ ಹೇಳಿದಾಗ ಸಚಿವ KN ರಾಜಣ್ಣವರ ಈ ಹೇಳಿಕೆಗೆ ಪ್ರಿಯಾಂಕ್ ಖರ್ಗೆ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾರೂ ಯಾರ ಗುಲಾಮ್ರಲ್ಲ, ನಾವು ಯಾರ ಗುಲಾಮ್ರಲ್ಲ, ಟಿಕೆಟ್ ಸಿಗುವಾಗ ಹೈಕಮಾಂಡ್ ಮುಖ್ಯ, ಶಾಸಕರಾದ ಮೇಲೆ ಪಕ್ಷ ಬೇಕಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಪಕ್ಷದ ಶಿಸ್ತಿನ ಚೌಕಟ್ಟಿನಲ್ಲಿ ಎಲ್ಲರೂ ಕೂಡ ನಡೆದುಕೊಳ್ಳಬೇಕು ಅನ್ನೋದನ್ನು ಹೇಳಿದ್ದಾರೆ. ಪಕ್ಷದಿಂದ ನಾವು ನಮ್ಮಿಂದಲೇ ಪಕ್ಷ ಅಂದ್ಕೊಂಡ್ರೆ ಅದು ತಪ್ಪಾಗತ್ತೆ, ಪಕ್ಷದಿಂದ ನಾವು ಅನ್ನೋದನ್ನು ಹೇಳಿದ್ದಾರೆ ಪ್ರಿಯಾಂಕ್ ಖರ್ಗೆ. ಆಯಿತಾ, ಒಂದು ಬೇರೆ ತಂದಿದ್ದಾರೆ ಅಂತ ಪರೋಕ್ಷವಾಗಿ ಒಂದು ರೀತಿ ನೋಡಿ, ಯಾರು ಗುಲಾಮ್ರಲ್ಲ. ಆಯಿತಾ, ಒಂದನೇದು. ಎರಡನೇದು, ಎಲ್ಲರೂ ಇದು ಹೈಕಮಾಂಡ್ ಇರ್ಬೋದು, ಲೋ ಕಮಾಂಡ್ ಇರ್ಬೋದು, ಅನುಕೂಲಕ್ಕೆ ನಡೆಯೋಕ್ಕಾಗೋದಿಲ್ಲ. ಆಯಿತಾ, ಅಂದರೆ ಈಗ ನಮಗೆ ಟಿಕೆಟ್ ಬೇಕಾದಾಗ ಹೈಕಮಾಂಡ್ ಇಂಪಾರ್ಟೆಂಟು. ಟಿಕೆಟ್ ಇರಲಾರ್ದ ನಮ್ಮ ಟಿಕೆಟ್ ಸಿಕ್ಕಿ ಗೆದ್ದಾದಮೇಲೆ ಹೈಕಮಾಂಡೇ ಇಲ್ಲ ಅಂದರೆ ಹೇಗೆ? ಸಿ ವಾಟ್ ಹೂವೆರ್ ಇಟ್ ಈಸ್, ಎಲ್ಲರೂ ಪಾರ್ಟಿಯ ಶಿಸ್ತಿನ ಚೌಕಟ್ಟಿನಲ್ಲೇ ಇರಬೇಕಲ್ಲ. ಅದು CM ಇರ್ಬೋದು, DCM ಇರ್ಬೋದು, ನಾನಿರ್ಬೋದು, ಯಾರೇ ಇರ್ಬೋದು, ವಿ ಆರ್ ಆಲ್ ಬೌಂಡ್ ಬೈ ಪಾರ್ಟಿ. ಪಾರ್ಟಿಯಿಂದ ನಾವು ನಮ್ಮಿಂದ ಪಾರ್ಟಿ ನಡೀತಾ ಇದೆ ಅಂತ ತಿಳ್ಕೊಂಡಿದ್ರೆ ಅದು ನಮ್ಮ ಮೂರ್ಖತನ ಅಷ್ಟೇ, ಯಾರೇ ಇರ್ಬೋದು ಅದು. ಸೊ ಐ ಆಮ್ ನಾಟ್ ಶ್ಯೂರ್ ರಾಜಣ್ಣ ಸಾಹೇಬ್ರು ಯಾವ ಇದರಲ್ಲಿ ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಯಾರು ಗುಲಾಮರಲ್ಲ. ಆದರೆ ಪಾರ್ಟಿ ಚೌಕಟ್ಟಿನಲ್ಲಿ ಎಲ್ಲರೂ ನಡ್ಕೋಬೇಕಾಗಿರುವಂಥದ್ದು ಪ್ರತಿಯೊಬ್ಬ ಶಿಸ್ತಿನ ಸಿಪಾಯಿ ಕರ್ತವ್ಯ. ಅದು ರೂಲ್ಸ್ ಬೇರೆ ತಂದಿದ್ದಾರೆ ಅಂತ ಪರೋಕ್ಷವಾಗಿ ಒಂದು ರೀತಿ ನೋಡಿ, ಯಾರು ಗುಲಾಮರಲ್ಲ. ಆಯಿತಾ, ಒಂದನೇದು. ಎರಡನೇದು,